ನಮಸ್ಕಾರ ಕರ್ನಾಟಕ. ಮೊನ್ನೆ ಶುಕ್ರವಾರ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲಬುರಗಿಯಲ್ಲಿ ಒಂದು ಘಟನೆ ನಡೆಯಿತು. ಏನಂದರೆ ಅಲ್ಲಿನ ಈ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ 4ನೇ ಅಂತಸ್ತಿನ ಕಟ್ಟಡದಲ್ಲಿ ಮೇಲ್ಛಾವಣಿ ಕುಸಿದು 5 ವಿದ್ಯಾರ್ಥಿನಿಯರಿಗೆ ಗಾಯ ಆಯಿತು. 3 ರಕ್ತಸಿಕ್ತ ಗಾಯವಾಗಿದ್ದು ಕೇಳ್ಪಟ್ಟಿದ್ದೇವೆ. ಇದು ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು, ಕೇಂದ್ರ ಸ್ಥಾನ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರದೇಶದ ಮುಖ್ಯ ಕಚೇರಿ ಹೊಂದಿರತಕ್ಕಂಥ ಒಂದು ಪಟ್ಟಣ ಇದು. ಇಲ್ಲಿ ಸುಮಾರು 2016ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಕಾಲೇಜಿನ ಕಟ್ಟಡ ಮೇಲ್ಛಾವಣಿ ಕುಸಿದು ವಿದ್ಯಾರ್ಥಿನಿಯರ ತಲೆ ಮೇಲೆ ಬೀಳ್ತದೆ ಅಂದಾಗ ಇದರ ಅರ್ಥ ಏನು? ಇಲ್ಲಿ ಕೆಲಸ ಮಾಡ್ತಕ್ಕಂಥವರು ತಾವು ತಿಂತಕ್ಕಂಥ ಅನ್ನಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಯಾಕಂದರೆ ಒಂದು ಮೇಲ್ಛಾವಣಿ ಕುಸಿದು ಬೀಳಬೇಕಾದ್ರೆ ಸಾಧಾರಣವಾಗಿ 1 ವರ್ಷ 2 ವರ್ಷ ಬೇಕು. ಅದು ಕ್ರ್ಯಾಕ್ ಬಿಡ್ತದೆ, ಜಾಸ್ತಿ ಕ್ರ್ಯಾಕ್ ಕಾಣಿಸ್ಕೊಳ್ತದೆ, ಅದು ಗೊತ್ತಾಗ್ತದೆ ನೋಡಿದವರಿಗೆ ಇಲ್ಲಿ ಏನೋ ಬಿಡುಗಡೆಯಾಗಿದೆ, ಇದು ಸರಿ ಇಲ್ಲ, ಇದನ್ನು ವ್ಯವಸ್ಥೆ ಮಾಡಬೇಕಂತೇಳಿ. ಇದರ ಸಂಪೂರ್ಣ ಜವಾಬ್ದಾರಿ ಆ ಯಾವ PUC ಸೆಕೆಂಡ್ ಇಯರ್ ಕಾಮರ್ಸ್ ಕ್ಲಾಸ್, ಅದು ಆ ಕ್ಲಾಸಿನ ಮುಖ್ಯಸ್ಥರಿಗೆ ಲೆಕ್ಚರರು ಇದನ್ನು ಪ್ರಿನ್ಸಿಪಾಲ್ರಿಗೆ ವರದಿ ಮಾಡಬೇಕು. ನಮ್ಮ ಕ್ಲಾಸಲ್ಲಿ ಕ್ರ್ಯಾಕ್ ಇದೆ, ವಿದ್ಯಾರ್ಥಿನ ಮೇಲೆ ಬೀಳಬಹುದು, ದಯವಿಟ್ಟು ಇದನ್ನು ಗಮನಿಸಿ ಪರೀಕ್ಷಿಸಿ ಮೇಲಾಧಿಕಾರಿಗಳಿಗೆ ತಿಳಿಸಿ ಅಂತ ಅಲ್ಲಿಯ ಲೆಕ್ಚರರ್ ಹೇಳಬೇಕು. ಹಾಜರಿ ತೋತಿರ್ತಾರಲ್ಲ ಬೆಳಗ್ಗೆ ಎದ್ದು ಕೂಡಲೇ ಕ್ಲಾಸ್ ಲೆಕ್ಚರರ್. ಅದಾದ ನಂತರ ಪ್ರಿನ್ಸಿಪಾಲ್ರಾದರೂ ಕೂಡ ಪ್ರತಿ ಕ್ಲಾಸನ್ನು ಗಮನಿಸಬೇಕು. ಇವರು ನಮ್ಮ ಮಕ್ಕಳು ಅಲ್ಲಿ ಓದ್ತಾರೆ ಅಂದಾಗ ಆ ಕ್ಲಾಸ್ಗಳನ್ನು ಗಮನಿಸಿ ಅದರ ವ್ಯವಸ್ಥೆ ಮಾಡಬೇಕು. ಇದರಲ್ಲಿ ಮೇಲ್ನೋಟಕ್ಕೆ ಕಂಡುಬರುವುದು ಇವರಿಬ್ಬರ ಕರ್ತವ್ಯ ಲೋಪತೆ. ಯಾರು? ಕ್ಲಾಸ್ ಲೆಕ್ಚರರ್ ಮತ್ತು ಪ್ರಿನ್ಸಿಪಾಲ್. ಆ ನಂತರ ಇಲ್ಲಿ ಏನಾಗಿದೆ ಅಂದರೆ ಒಬ್ಬರು DD ಅವರಿದ್ದಾರೆ, PU ಸಲುವಾಗಿ, ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಲುವಾಗಿ ಒಬ್ಬರು ಉಪನಿರ್ದೇಶಕರನ್ನಾಗಿ ಸರ್ಕಾರ ಇಲ್ಲಿ ನೇಮಕ ಮಾಡಿ ಅವರಿಗೆ ವಾಹನ ಕೊಟ್ಟು ಎಲ್ಲ ಸಂಬಳ ಪಂಬಳ ಒಟ್ಟು ಕೊಟ್ಟು ಕಾಲೇಜು ಮತ್ತು ಶಿಕ್ಷಣದ ಬಗ್ಗೆ ಪರಿಶೀಲನೆ ಮಾಡಿ ಒಳ್ಳೆಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ DD ಅವರು ಇರ್ತಾರೆ. ಅವರೇ ಮಹಾನುಭಾವ ಉಪನಿರ್ದೇಶಕ ಸುರೇಶ್ ಅಕ್ಕಾಣಿ. ಈ ಹಿಂದೆ ಒಮ್ಮೆ ನಾನು ಸುರೇಶ್ ಅಕ್ಕಾಣಿ ಅವರಿಗೆ ಸುಮಾರು ಸಲ ಫೋನಾಯಿಸಿ ಭೇಟಿ ಮಾಡಿ, ಯಾವುದಕ್ಕೆ? ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರಲ್ಲಿ ಒಂದು PU ಕಾಲೇಜ್ ಇದೆ. ಸುಮಾರು ಆ ಬಿಲ್ಡಿಂಗ್ ಕಟ್ಟಿ ಒಂದು 5-6 ವರ್ಷ ಆಗಿಲ್ಲ, ಸೂತಕದ ಮನೆಯಾಗಿದೆ, ಅದು ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಎಲ್ಲ ತೆಳಗಿನ್ನು ಗಿರ್ಸಿ ಎಲ್ಲ ಇಳಿದು ಬಿಟ್ಟಿವೆ. ಆನಂತರ ಅಲ್ಲಿ ಒಂದು ಗ್ರಂಥಾಲಯ ಬಿಲ್ಡಿಂಗ್ ಕಟ್ಟಿದ್ದಾರೆ 20 ಲಕ್ಷ ಕೊಟ್ಟು, ಶೌಚಾಲಯ ಕಟ್ಟಿದ್ದಾರೆ 15 ಲಕ್ಷ ಕೊಟ್ಟು. ಅವು ಎರಡೂ ಉಪಯೋಗಕ್ಕಿಲ್ಲ. ಸ್ವತಃ ಇವರನ್ನು ಕರೆಸಿ ಅದನ್ನು ತೋರಿಸಿದ್ರು ಕೂಡ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆಂದು ಹೇಳಿದ ಈ ನಾಲಾಯಕ ಅಧಿಕಾರಿ ಆ ಪತ್ರದ ಪ್ರತಿಯೊಂದು ನಮಗೆ ಕೊಡಲಿಲ್ಲ. ಇಂಥ ಗೋಮುಖ ವ್ಯಾಘ್ರಗಳು ಶಿಕ್ಷಣ ಇಲಾಖೆಯಲ್ಲಿ ಇದ್ದರೆ ಇಲ್ಲಿಯ ಮಕ್ಕಳಿಗೆ ಶಿಕ್ಷಣ ಸಿಗಬಹುದೇ? ಪ್ರಶ್ನೆ ಬರ್ತದೆ. ಎಂಥ ನಾಯಕ ಈ ಅಧಿಕಾರಿ ಅಂದರೂ ಕೂಡ ತಪ್ಪಾಗಲಾರದು, ನಾಲಾಯಕ ಅಂದರೂ ತಪ್ಪಾಗಲಾರದು, ಬದ್ಮಾಸ್ ಅಂದರೂ ತಪ್ಪಾಗಲಾರದು, ಹರಾಮ್ ಅಂದರೂ ತಪ್ಪಾಗಲಾರದು. ಇವರು ಯಾವಾಗ ಫೋನ್ ಮಾಡಿದ್ರು ಕೂಡ ಯಾರ ಹೆಸರು ಹೇಳ್ತಾರೆ? DC ಅವ್ರ ಮೀಟಿಂಗ್ ಕರೆದಿದ್ದಾರೆ, CS ಅವ್ರ ಮೀಟಿಂಗ್ ಕರೆದಿದ್ದಾರೆ. ಬಹಳ ವಿಚಾರ ಮಾಡ್ತಕ್ಕಂಥ ಸಂಗತಿ. DC ಅವರು CS ಅವರು ಇವ್ರನ್ನೇ ಕೂಡಾಕೊಂಡು ಕೂಡ್ಲಿಕ್ಕೆ ಬೇರೆಯವ್ರಿಗೇನು ಕೆಲಸ ಇಲ್ವೇ? ಈಗ ಏನಾಗಿದೆ ಅಂದರೆ ಒಂದೇ ಒಂದು ಕ್ಲಾಸ್ ರೂಮಲ್ಲಿ 80 ಮಕ್ಕಳನ್ನು ಕೂಡಿಸಿಕೊಂಡ ಪಾಠ ಮಾಡೋದು ಅಪರಾಧ ಅಲ್ಲವೇ? ಹೋಗಿ ನೀವು ಪ್ರೈವೇಟ್ ಕಾಲೇಜ್ಗಳಿಗೆ
40ಕ್ಕಿಂತಲೂ ಒಂದು ವಿದ್ಯಾರ್ಥಿ ಅಲ್ಲಿರೋದಿಲ್ಲ. ಯಾಕೆ ನಾಟಕ ಮಾಡ್ತೀರಿ ನೀವು? ಯಾಕೆ ಆ 80 ಜನ ಇಟ್ಟವ್ರ ಮೇಲೆ ಯಾಕೆ ಕ್ರಮ ತಗೋಲಿಲ್ಲ? ಈಗೇನಾಯ್ತು ಅಂದರೆ 5 ಜನರಿಗೆ ಗಾಯ ಆಯಿತು. ಭಾರೀ ಉಪಕಾರ ಮಾಡಿದ್ರು ಸರ್ಕಾರ. ಟ್ರಾಮಾ ಕೇಂದ್ರಕ್ಕೆ ಸಾಗಿಸಲಾಯಿತು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿ ಅವರು ವಿಸಿಟ್ ಮಾಡಿದರು. ಮಾನ್ಯ ಗೌರವಾನ್ವಿತ ಶಾಸಕರು ವಿಸಿಟ್. ನಾಚಿಕೆ ಆಗಬೇಕು ನಿಮಗೆ. ಇದು ಆಗದಂಗೆ ನೋಡ್ಕೊಳ್ಬೇಕ್ರಿ. ಈ ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡಲು, ಮೂಲಭೂತ ಸೌಕರ್ಯ ಕೊಡಿಸಲು, ಶಿಕ್ಷಣ ಕೊಡಿಸಲು, ಆರೋಗ್ಯ ಕೊಡಿಸಲು ನಿಮಗೆ ಅಂಥದ್ದು ದೊಡ್ಡದೊಂದು ಹುದ್ದೆಯನ್ನು ಕೊಟ್ಟು, ಪ್ರೋಟೋಕಾಲ್ ಕೊಟ್ಟು, ಬೇಕಾದದ್ದೆಲ್ಲವನ್ನು ಕೊಟ್ಟು ನಿಮಗೆ ನೇಮಕ ಮಾಡಿರ್ತಕ್ಕಂಥ ಒಂದು ಏನು ಗುರಿ ಇದೆ ಅದನ್ನು ಮುಟ್ಟದಿದ್ದರೆ ನಿಮಗೆ ಆ ಪಾಪ ತಟ್ಟದೆ ಹೋಗೋದು. ಗೋಡೆ ಬಿದ್ದ ಮೇಲೆ, ಆ ಛಾವಣಿ ಬಿದ್ದ ಮೇಲೆ ಹೋಗೋಕ್ಕಿಂತಲೂ ಮೊದಲು ಯಾರೇ ಜಿಲ್ಲಾಧಿಕಾರಿಗಳಾಗಲಿ, CO ಆಗಲಿ, ಶಾಸಕರುಗಳೇ ಆಗಲಿ, ಮಂತ್ರಿಗಳಾಗಲಿ, ನೀವೇ ನಿಮ್ಮ ಸ್ವಇಚ್ಛೆಯಿಂದ ಎಲ್ಲಿಗೋ ಹೋಗುವಾಗ ಮಾರ್ಗ ಮಧ್ಯ ಕಾಲೇಜು ಶಾಲೆ ಕಂಡರೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ನೋಡಿದ್ದುಂಟಾ? ಆಣಿ ಮಾಡಿ ಹೇಳ್ಬೇಕು ನೀವು. ಇದರ ಅರ್ಥ ಏನು ಅಂದರೆ, ನೀವು ಯಾವ ಮನೆಯ ಅನ್ನವನ್ನು ತಿಂತೀರಿ ದ್ರೋಹ ಬಗದಂತೆಯೇ ಸರಿ. 100 ಕೋಟಿ ಹಣವನ್ನು ಖರ್ಚು ಮಾಡಿ ಶಿಕ್ಷಣ ಇಲಾಖೆ ಬಿಲ್ಡಿಂಗ್ಗಳನ್ನು ಕಟ್ತೀರಿ, ನೋಡುವುದಿಲ್ಲ ಯಾಕೆ? ಅದಕ್ಕೆ ಕಟ್ಟಿದ ಬಿಲ್ಡಿಂಗಕ್ಕೆ ಉದ್ಘಾಟನೆ ಮಾಡೋದಕ್ಕೆ ನಿಮಗೆ ಬೇಂಡು, ಬಾಜಾ, ಡೊಳ್ಳು ಏನೇನೋ ಮಾಡಿ ಮೆರವಣಿಗೆ ಕರ್ಕೊಂಡು ಹೋಗ್ಬೇಕು. ನಾಚಿಕೆ ಆಗ್ಬೇಕ್ರಿ. ಜನಪ್ರತಿನಿಧಿ ಅಂದರೇನು? ನೀವು ಜನರ ಸೇವಕರು. ಜನರಿಂದ ಬರ್ತಕ್ಕಂಥ ಟ್ಯಾಕ್ಸ್ ಹಣದಲ್ಲಿ ನಿಮ್ಮ ಸಂಬಳವನ್ನು ಪಡ್ಕೊಳ್ತೀರಿ. ಅವರ ಅನ್ನ ತಿಂದು ಬದುಕ್ತೀರಿ. ಅವರಿಗೆ ದ್ರೋಹ ಮಾಡಿದರೆ ಇವತ್ತಿಲ್ಲ ನಾಳೆ ನಿಮಗೆ ಆ ಹಿಡಿ ಶಾಪ ತಟ್ಟದೆ ಹೋಗೋದು. ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡ ಆಯಾ ಕ್ಷೇತ್ರದ ಶಾಸಕರು, ಆಯಾ ಜಿಲ್ಲೆಗಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಆಯಾ ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗಳು ಇದನ್ನು ಪರಿಶೀಲಿಸಬೇಕು. ಇನ್ನೊಂದು, ಜಿಲ್ಲಾಧಿಕಾರಿಗಳು, CO ಒಂದು ಮನವಿ ಏನೆಂದರೆ, ತಾವು ಎಲ್ಲೋ ವಿಸಿಟ್ ಹೋಗ್ತಿದ್ರಿ ಸರ್, ಶಿಕ್ಷಣ ಸಂಸ್ಥೆ ನಿಮ್ಮ ಸರ್ಕಾರದ ಕಂಡ್ರೆ ಭೇಟಿ ನೀಡಿ. ಹಾಸ್ಟೆಲ್ಗಳಿರ್ತಾವಲ್ಲ ಅವಕ್ಕೆ ಭೇಟಿ ನೀಡಿ. ನಿಮ್ಮ ಮಕ್ಕಳಿಗೆ ಪುಣ್ಯ ಬರ್ತದೆ. ಜನ್ಮಾಂತರ ಆ ಪುಣ್ಯದಲ್ಲಿ ನೀವು ರಾಜರಾಗಿ ಬದುಕಬಹುದು. ಸೀರಿಯಸ್ ಆಗಿ ಜಿಲ್ಲಾಧಿಕಾರಿಗಳು ಮತ್ತು CO ಸಾಹೇಬರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಏನು ಇವರು ಇದ್ದಾರಲ್ಲ ಸುರೇಶ್ ಅಕ್ಕಾಣೆ, ಇಂತಹ ಮನುಷ್ಯರ ಮೇಲೆ ಸ್ವಲ್ಪ ನೀವು ನಿಗಾ ವಹಿಸಿ ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ನೋಡೋರು ನೀವು ಒಂದೊಂದು ಕಾಲೇಜ್ನಾಗ ಏನು ಪರಿಸ್ಥಿತಿ ಅದ. ನಮ್ಮ ಮನೆ ಹೆಣ್ಮಕ್ಕಳನ್ನು ಶೌಚಾಲಯ ಇಲ್ಲದ ಕಾಲೇಜಿಗೆ ಕಳಿಸ್ತೀವ, ಮತ್ತು ಸರ್ಕಾರಿ ಶಾಲೆಯ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಈ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳಲ್ಲವೇ? ವ್ಯವಸ್ಥೆ ಮಾಡೋದಿಲ್ಲ. ವಿಚಾರ ಮಾಡಿ. KKRDBಯಿಂದ, ಇಲಾಖೆಗಳಿಂದ ಕೋಟ್ಯಾಂತರ ಹಣ ಖರ್ಚು ಮಾಡಿ ವ್ಯವಸ್ಥೆ ಸಿಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಏನು ಹೇಳುವುದೇನೆಂದರೆ, ಇದರಲ್ಲಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಬೇಕು. ಏನಾಗ್ತಾ ಇದೆ, ಅಧಿಕಾರಿಗಳು ಯಾಕೆ ಹೆದರ್ತಾ ಇಲ್ಲ ಅಂದರೆ ಕ್ರಮನೇ ಇಲ್ಲ. ಮ್ಯಾಲೆ ಬಿತ್ತು ಜಿಗರು ಓಡೋಗಿ ನೋಡಿದ್ರು. ನಮ್ಮ ಮಾಧ್ಯಮದವರು ಕೂಡ ಹೇಳಿಬಿಟ್ರು, ಬಂದರು, ನೋಡಿದ್ರು, ವಿಚಾರಿಸಿದ್ರು. ಇವರು ಕೂಡ ಒಂದು 10% ಏನೋ ಮಾಡ್ತಾರೆ ನಮ್ಮವರು. ಶಾಲೆ ಸರಿ ಇಲ್ಲ, ಬಿಲ್ಡಿಂಗ್ ಬೀಳ್ತಾರೆ. 90% ಮಾಧ್ಯಮದವರು ಕೂಡ ಹಾವು ಅಕ್ಕಿ ಮರಿನೇ. ಹಾಗಾದರೆ ಈ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ದಾರಿ ಯಾವುದಯ್ಯ ಅಂತ ಕೇಳಬೇಕಾಗ್ತದೆ. ಆದ್ದರಿಂದ ಕೊನೆಯದಾಗಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳಿಗೂ, CO ಅವರಿಗೂ ಮನವಿ ಮಾಡುವುದೇನೆಂದರೆ, ದಯವಿಟ್ಟು ಶಿಕ್ಷಣ ಇಲಾಖೆಗಳಿಗೆ ನೀವು ಗಮನ ಹರಿಸಿ ಒಳ್ಳೆಯ ವ್ಯವಸ್ಥೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.